ಕಡಿ ಪಕೋಡ ರೆಸಿಪಿ ನಾರ್ತ್ ಇಂಡಿಯನ್ ಸ್ಟೈಲ್ ನಿಮಗೋಸ್ಕರ ತೊಗೊಂಬಂದಿದ್ದೀನಿ ಕನ್ನಡದಲ್ಲಿ. ನಾನು ಸುರೇಶ್ ಶೆಟ್ಟಿ. ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಟೇಸ್ಟ್ ಆಫ್ ಪರದಲ್ಲಿ ನಿಮಗೆ ಸ್ವಾಗತವಿದೆ. ಸೊ ಕಡಿ ಸಾರು ಮಾಡುವ ವಿಧಾನ ಹಂತವಾಗಿ ನೀಟಾಗಿ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು ಹೇಗೆ ಮಾಡೋದು ಚೆನ್ನಾಗಿರುತ್ತೆ ಅಂತ. ಸೊ ಬನ್ನಿ, ಪದಾರ್ಥಗಳು ನೋಡ್ಕೊಳ್ಳಿ. ಇಷ್ಟೇ, ಏನೇನಿದೆ ಅಂತ ಬನ್ನಿ ನೀಟಾಗಿ ಹೇಳ್ಕೊಡ್ತೀನಿ. ಕಡಿ ಸಾರು ಮಾಡಲು ಬೇಕು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಧನಿಯಾ ಕಾಳು, ಹಕ್ಕ ಧನಿಯಾ ಕಾಳನ್ನು ಹಾಕ್ಕೊಳ್ಳಿ. ಶುಂಠಿ, ಹಸಿಮೆಣಸಿನ್ಕಾಯಿ, ಒಂದು ಟೊಮೆಟೊ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ ಸಾಲೋದಿಲ್ಲ ಇನ್ನು ಸ್ವಲ್ಪ ಹಾಕ್ಕೊಳ್ವಾ, ಮೆಣಸಿನ್ಕಾಯಿನೂ ಸಾಲೋದಿಲ್ಲ ಇನ್ನು ಸ್ವಲ್ಪ ಹಾಕ್ಕೊಳ್ವಾ. ಸೊ ಹಿಂಗೆ ಇಟ್ಕೊಂಡಿದ್ದೀನಿ, ಪಕ್ಕದಲ್ಲಿ ಹಿಂಗೆ ತೋರಿಸೋದು ಬರ್ತದೆ. ಕಡಲೆ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಹೀಗಲೇನ ಸ್ವಲ್ಪ ತೆಳ್ಳಿಗೆ ಮಜ್ಜಿಗೆನ ಅಂದರೆ ಮೊಸರನ್ನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಮಜ್ಜಿಗೆಯನ್ನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಪಕೋಡ ಹಾಕಲು ಬೋಂಡ ಕಲಸಿಟ್ಕೊಂಡಿದ್ದೀನಿ. ಬೋಂಡಾಗಿ ಹಿಟ್ಟು ಕಲ್ಸ್ಕೊತೀವಲ್ಲ ಅದೇ ರೀತಿ ಕಲಸಿಟ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಟು ಸನ್ಫ್ಲವರ್ ಆಯಿಲು ಒಂದು ಪಾತ್ರೆ ಇಟ್ಟು ಒಂದು 1/4 kg ಅಷ್ಟು ಹಾಕ್ಕೊಂಡಿದ್ದೀನಿ. ಬೇಳೆಗಳು, ಕಾಳುಗಳು ಎಲ್ಲ ಇಟ್ಕೊಂಡಿದ್ನಲ್ಲ ಅಷ್ಟು ಎಣ್ಣೆಗೆ ಹಾಕ್ಬಿಟ್ಟು ಗೋಳಿಸೋಕೆ ಬಿಡ್ತೀನಿ. 1-2 ನಿಮಿಷ ಗೋಳಿದ್ಮೇಲೆ ಈ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ ಹಾಕ್ಕೊಂಡಿಲ್ಲ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಗೋಳಿಸ್ಕೊಳ್ಳೋ. ಈ ಸ್ವಲ್ಪ ಗೋಳಿಸ್ಕೊಂಡ ನಂತರ ಟೊಮೆಟೊ ಹಾಕ್ಬಿಡ್ತೀನಿ. ತುಂಬ ಸಿಂಪಲ್ಲು, ಒಳ್ಳೆ ಅಡುಗೆ ರೆಡಿಯಾಗುತ್ತೆ. ಒಳ್ಳೆ ಕಡಿ ಪಕೋಡ ಸಾರು ನೋಡ್ಕೊಳ್ಳಿ ನೀಟಾಗಿ. ಓಕೆ, ಇಲ್ಲಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ರೆಡಿಯಾಗಿದೆ. ಘಮ ಅಂತ ಬರ್ತಾಯಿದೆ. ಈಗ ಇದಕ್ಕೆ ಹಾಕೋದು ಟೊಮೆಟೊ ಹಾಕಿದ ನಂತರ ಶುಂಠಿನ ತುರಿದಾಕ್ತೀನಿ. ಹೌದು, ಶುಂಠಿ ತುರಿದಾಕ್ತಾಯಿದ್ದೀನಿ. ಯಾಕೆಂದರೆ ಅದಕ್ಕೊಂದು ಘಮ ಇದೆಯಲ್ಲ, ಶುಂಠಿ ಘಮ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಮೊದಲು ಯಾಕಂದರೆ ಕೆಲವು ಸರಿ ಹಿಡ್ಕೊಂಬಿಡುತ್ತೆ, ಶುಂಠಿ ತಳ ಹಿಡಿದ್ಬಿಡುತ್ತೆ. ಈಗ ಶುಂಠಿ ಕೊಟ್ಬಿಟ್ಟು ಸ್ವಲ್ಪ ಗೋಳಿಸ್ಕೊಂಡು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಹೌದು, ಅರಿಶಿನ ಪುಡಿ ಎಣ್ಣೆ ಒಳಗೆ ಹಾಕ್ಬಿಟ್ಟು ಸ್ವಲ್ಪ ತಿರ್ಸ್ಬಿಟ್ಟು ನೀರು ಹಾಕ್ಬಿಡುವ. ಅರಿಶಿನ ಪುಡಿ ಏನಾದರೂ ನಾವು ನೀರು ಹಾಕಿದ್ಮೇಲೆ ಹಾಕಿದ್ರೆ ಅದು ಅರಿಶಿನ ಪುಡಿ ವಾಸನೆ ಇರುತ್ತೆ. ನಾರ್ತ್ ಇಂಡಿಯನ್ ಹೀಗೆ ಮಾಡೋದು. ಪ್ರತಿಯೊಂದನ್ನು ಟೊಮೆಟೊ ಹಾಕಿದ್ಮೇಲೆ ಟೊಮೆಟೊ ಒಳಗೆ ಎಲ್ಲ ಮಸಾಲೆಗಳು ಹಾಕ್ಬಿಟ್ಟು ಆನಂತರ ನೀರು ಹಾಕ್ತಾರೆ. ನಮ್ಮ ಕನ್ನಡಿಗರು ಏನು ಮಾಡ್ತಾರೆ, ನೀರೊಳಗೆ ಮಸಾಲೆ ಪುಡಿ ಹಾಕ್ತಾರಲ್ಲ, ಅದು ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಸೊ ಇದೇ ಡಿಫ್ರೆನ್ಸು ನಾರ್ತ್ ಇಂಡಿಯನ್ಗೂ ಸೌತ್ ಇಂಡಿಯನ್ಗೂ. ಇದೇ ಡಿಫ್ರೆನ್ಸು. ನಾರ್ತ್ ಇಂಡಿಯನ್ ಮಸಾಲನ ಚೆನ್ನಾಗಿ ಬೇಯಿಸ್ಕೊತಾರೆ, ಎಣ್ಣೆ ಒಳಗಡೆ ಹುರ್ಕೊತಾರೆ. ಸೌತ್ ಇಂಡಿಯನ್ ಮಸಾಲನ ಕೆಲವರು ಬೇಯಿಸೋದಿಲ್ಲ, ಹಂಗೆ ಹಾಕ್ಬಿಡ್ತಾರೆ. ಕೆಲವರು ಹುರ್ಕೊತಾರೆ, ಕೆಲವರು ಹಂಗೆ ಹಾಕ್ತಾರೆ. ನೀರು ಕುದೀತಾ ಬಂದಂಗೆ ಚೆನ್ನಾಗಿ ಕುದಿ ಬಂದಮೇಲೆ ಕಡಲೆ ಹಿಟ್ಟು ಕಲಸಿಟ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಕಡಲೆ ಹಿಟ್ಟು ಕೆಲವು ಸರಿ ಒಡೆದೋಗ್ಬಿಡುತ್ತೆ, ನೀವು ನೋಡ್ಕೊಬೇಕು. ಕಡಲೆ ಹಿಟ್ಟು ಒಡೆದೋಗ್ದಿರ ಚೆನ್ನಾಗಿ ಬೇಯಿಸ್ಕೊಬೇಕು. ಏನಾದರೂ ತೆಳ್ಳಗೆ ಅನಿಸಿದ್ರೆ ಇನ್ನು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಮಂದ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಮಾಡೋರು ಚಿಕ್ಕದಾಗಿ ಒಂದು ಬಟ್ಲು ತುಂಬ ಮಜ್ಜಿಗೆ ಇಟ್ಕೊಳ್ಳಿ, 1 ಸ್ಪೂನು ಕಡಲೆ ಹಿಟ್ಟು ಕಲಿಸ್ಕೊಳ್ಳಿ, ಒಂದಿಷ್ಟು ಈರುಳ್ಳಿ, 4 ಬೆಳ್ಳುಳ್ಳಿ ಹೋಳುಗಳು, 4 ಕಾಳು ಮೆಣಸು, 4 ಕಾಳು ಜೀರಿಗೆ, ಒಂದು 4 ಕಾಳು ಮೆಂತ್ಯ, ಎಲ್ಲ 4 ಕಾಳು ಚಿಕ್ಕದಾಗಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು, ಚಿಕ್ಕದಾಗಿ ಶುಂಠಿ ಹಾಕ್ಕೊಂಡು ಒಂದು ಚಿಕ್ಕ ಪಾತ್ರೆ ಇಟ್ಬಿಟ್ಟು ನೀಟಾಗಿ ಮಾಡ್ಕೊಳ್ಳಿ. 2-3 ನಾವು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ತುಂಬ ನೀರು ಹಾಕಿದ್ರೆ ಸಾಕು. 1 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಸಾಕು. ಒಳ್ಳೆ ಮಜ್ಜಿಗೆ ಸಾರು ರೆಡಿ. ನೀವು ಪಕೋಡ ಮಾಡಲೇಬೇಕು ಅಂತಿಲ್ಲ. ಈಗ ಟೇಸ್ಟಲ್ಲಿ ಏನಾಗಿದೆ ಅಂದರೆ ಇನ್ನೂ ಬೇಯಬೇಕು, ಉಪ್ಪು ಕಮ್ಮಿ ಇದೆ. ನಾನು ಏನು ಹೇಳ್ತಾ ಇದ್ದೆ, ಪಕೋಡ ನೀವು ಮಾಡೋಂಗಿಲ್ಲ. ಈ ಬೋಂಡ ಅಂಗಡಿಗಳಲ್ಲಿ, ಪಕೋಡ ಅಂಗಡಿಗಳಲ್ಲಿ ಒಂದು 20 ರೂಪಾಯಿಗೆ ಆನಿಯನ್ ಪಕೋಡ ಒಂದು 20-30 ರೂಪಾಯಿ ತೊಗೊಬಂದು ನಿಮ್ಮ ಮನೇಲಿ ಒಂದಿಷ್ಟು ಸಾರು ಮಾಡ್ಕೊಂಡಿರ್ತೀರಲ್ಲ, ಅದು ಹಾಕ್ಕೊಡ್ರೆ ಆಯಿತು. ನಿಮ್ಗೆ ಹೇಳಿದ್ನಲ್ಲ ಮೆಣಸಿನ್ಕಾಯಿ ಕಮ್ಮಿ ಇದೆ ಅಂತ. ಇಲ್ಲಿ ನಾನು ನೀವು ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ನಿಮಗೆ ಒಂದ್ಸಲಿ ವಡಪಾವ್ ರೆಸಿಪಿ ತೊಗೊಂಬಂದಿದ್ದೆ ನೋಡಿ. ವಡಪಾವ್ ರೆಸಿಪಿಯಲ್ಲಿ ನನ್ನ ಮಸಾಲಾನ ಹುರ್ಕೊತಾ ಇದ್ನಲ್ಲ ಎಣ್ಣೆಲಿ, ಆ ಮಸಾಲೆ ಇದಕ್ಕೆ ಸೇರಿಸ್ತಾ ಇರೋದು. ಇದು ಟೇಸ್ಟ್ ಇದೆಯಲ್ಲ ಅಲ್ಟಿಮೇಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಒಗ್ಗರಣೆ ಚೆನ್ನಾಗಿರುತ್ತೆ. ಈ ಮಸಾಲ ನೀವು ಎಲ್ಲೆಲ್ಲಿ ಬೇಕಾದರೂ ಯೂಸ್ ಮಾಡ್ಕೊಬೋದು. ವಡಪಾವ್ ಮಾಡ್ಕೊಬೋದು. ಈ ರೀತಿ ಸಾಂಬಾರಲ್ಲಿ ಏನಾದರೂ ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೊಬೋದು. ತದನಂತರ ಪರೋಟ ಮಾಡ್ಕೊಬೋದು. ಎಲ್ಲ ಕಡೆ ಮಲ್ಟಿ ಯೂಸ್ ಮಾಡ್ಕೊಬೋದು. ಸೊ ಕಡಲೆ ಹಿಟ್ಟು ಸಾಂಬಾರು ಚೆನ್ನಾಗಿ ಕುದಿ ಬಂದಮೇಲೆ, ಅಂದರೆ ಕಡಲೆ ಹಿಟ್ಟು ಚೆನ್ನಾಗಿ ಹಾಕಿದ್ವಲ್ಲ, ಚೆನ್ನಾಗಿ ಕುದಿ ಬಂದಮೇಲೆ ಮಜ್ಜಿಗೆ ಹಾಕ್ಬಿಟ್ಟು, ಜಾಸ್ತಿ ಬೇಯಿಸೋದಿಲ್ಲ. ಫಸ್ಟೇ ಕಡಲೆ ಹಿಟ್ಟು ಹಾಕಿ ಸಾಂಬಾರು ಅಂದರೆ ಕಡಿ ಮಾಡ್ಕೊಂಡಿದ್ದು ಅದು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಘಮ ಬರಬೇಕು. ಕಡಿ ಘಮ ಬಂದಮೇಲೆ ಮಜ್ಜಿಗೆ ಕೊಟ್ಬಿಟ್ಟು ಒಂದು ಕುದಿ ಬಂದರೆ ಸಾಕು, ಆಫ್ ಮಾಡಿಬಿಡೋದೇ.
ಚೆನ್ನಾಗಿ ಕುದಿ ಬರ್ತಾಯಿದೆ. ಈಗ ಆಫ್ ಮಾಡಿಬಿಟ್ಟು ಆ ಕಡೆ ಒಂದು ಬಾಣಲಿಲಿ ಎಣ್ಣೆ ಹಾಕ್ಬಿಟ್ಟು ಒಂದು ಪ್ಯಾಕೆಟ್ ಎಣ್ಣೆ ಹಾಕುವ. ಕಡಲೆ ಹಿಟ್ಟು ಬೋಂಡ ಅಂದರೆ ಬೋಂಡಾಗಿ ಕಲಸಿಟ್ಕೊಂಡಿದ್ದೀನಿ, ಎಣ್ಣೆನೂ ಕಾಯ್ತಾ ಇದೆ. ಈಗ ಕಡಿ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಅದಕ್ಕೆ ಒಂಥರ ಶೃಂಗಾರ ಮಾಡಬೇಕಲ್ಲ. ಇವಾಗ ಎಣ್ಣೆಗೆ ಶೃಂಗಾರ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಅದೇ ರೀತಿ ನೀವೇನೇ ಪದಾರ್ಥ ಮಾಡಿ ಅದಕ್ಕೆ ಕರ್ಬೇವು ಸೊಪ್ಪು ಕೊಟ್ರೇ ಅದರಲ್ಲಿ ಕಳೆ ಬಂದುಬಿಡೋದು. ಇಲ್ಲದಿದ್ದರೆ ಎಣ್ಣೆಗೆ ಶೃಂಗಾರ ನೀವೆಷ್ಟೇ ಶೃಂಗಾರ ಮಾಡಿ ಮಕ್ಕದಲ್ಲಿ ನಗು ಇಲ್ಲಾಂದರೆ ಅದು ಶೃಂಗಾರ ಇರಲ್ಲ. ಹಂಗೆ ನೀವು ಮಾಡಿದ ಪದಾರ್ಥದ ಮೇಲೆ ಕೊತ್ತಂಬರಿ ಸೊಪ್ಪು ಬಿದ್ರೇ ಅದಕ್ಕೆ ಶೃಂಗಾರ. ಸೊ ಎಣ್ಣೆ ಕಾಯ್ದಿದೆ, ಚಿಕ್ಕ ಚಿಕ್ಕದಾಗಿ ಬೋಂಡ ಹಾಕ್ಕೊತಾ ಇದ್ದೀನಿ. ನಾರ್ತ್ ಇಂಡಿಯನಲ್ಲಿ ಕಡಿ ಜೊತೆಗೆ ಬೋಂಡ ಹಾಕೇ ಹಾಕ್ತಾರೆ ಅವ್ರು ಕಂಪಲ್ಸರಿ. ಈ ಒಂದು ರೆಸಿಪಿ ತುಂಬ ಸಿಂಪಲ್, ನೀವು ಮನೇಲಿ ಮಾಡಿಕೊಂಡ್ರೆ 5 ರಿಂದ 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಕಡಿ ಸಾರು. ಬೋಂಡ ಆಚೆ ತೊಗೊಂಬಂದರೆ ಆಯಿತು. ಅಕಸ್ಮಾತ್ ನಿಮಗೆ ಬೋಂಡಾನೇ ಸಿಕ್ಕಿದ್ರೆ, ಪಕೋಡ ಸಿಕ್ಕಿಲ್ಲ ಅಂದರೆ ಎಣ್ಣೆ ಇಕ್ಕೊಂಬಿಡಿ. ಎಣ್ಣೆ ಬಿಸಿ ಆದಮೇಲೆ ಬೋಂಡ ತೊಗೊಂಬತ್ತಿರ್ತಾರಲ್ಲ ಅದನ್ನು ಮಧ್ಯದಲ್ಲಿ ಕಟ್ ಮಾಡಿ ಎಣ್ಣೆಯಲ್ಲಿ ಕರೆದುಬಿಡಿ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಬಿಟ್ಟು ಅದನ್ನೆತ್ತಿ ಕಡಿ ಒಳಗಡೆ ಹಾಕ್ಬಿಡಿ. ಅಲ್ಟಿಮೇಟ್ ನಿಮಗೆ ಕಡಿ ಸಾರು ರೆಡಿ. ಓಕೆ, ನಮ್ಮ ಪಕೋಡ ರೆಡಿಯಾಗಿದೆ. ಒಗ್ಗರಣೆಗೂ ರೆಡಿ ಮಾಡ್ಕೊಬೇಕು. ಒಗ್ಗರಣೆಗೆ ನಾನು ಇಲ್ಲಿ 3 ಐಟಮ್ ಹಾಕ್ತಾ ಇರೋದು: ಎಣ್ಣೆ, ಒಣಮೆಣಸಿನ್ಕಾಯಿ, ಈರುಳ್ಳಿ. ನಿಮ್ಗೆ ಹೇಳಿದ್ನಲ್ಲ ಹಿಂಗೆ ಹಾಕ್ಬಿಟ್ಟಿದ್ದೀನಿ, ಒಗ್ಗರಣೆಯಲ್ಲಿ ಹಿಂಗೆ ಹಾಕ್ಬಿಟ್ಟಿದ್ದೀನಿ. ಅದು ವಿಡಿಯೋಗೆ ಅಂದರೆ ವಿಡಿಯೋದಲ್ಲಿ ತೋರಿಸಿಲ್ಲ, ಅದೆಲ್ಲ ಮಿಸ್ಟೇಕ್ ಆಗೋಗಿದೆ. ಸ್ವಲ್ಪ ಚೆನ್ನಾಗಿ ಇದನ್ನು ಜಾಸ್ತಿ ಬೇಯಿಸೋಂಗಿಲ್ಲ, ಸುಮ್ಮನೆ ಹಿಂಗೆ ಇದು ಕೆಂದು ಕಲರ್ ಬಂದರೆ ಸಾಕು, ಒಗ್ಗರಣೆ ರೆಡಿ ಆಯಿತು. ಕರಿಬೇವು ಸೊಪ್ಪು ಹಾಕ್ಕೊಬೋದು, ಜೀರಿಗೆ ಹಾಕ್ಬೋದು, ಸಾಸಿವೆ ಹಾಕ್ಬೋದು, ಇಲ್ಲೂ ಸ್ವಲ್ಪ ಹಿಂಗೆ ಹಾಕ್ಬೋದು, ಇಲ್ಲಿ ಸ್ವಲ್ಪ ಶುಂಠಿ ತುರಿದು ಹಾಕ್ಬೋದು. ಹೆಂಗೆ ಬೇಕಾದ್ರೂ ಹಾಕ್ಕೊಳ್ಳಿ, ನಿಮ್ಮ ಮನೇಲಿ ಮಾಡೋರು. ಚೌಟಲ್ಲಿ ಹಾಕ್ಕೊಳ್ಳಿ, ನಿಮ್ಮ ಮನೇಲಿ ಚಿಕ್ಕದು ಚೌಟಲ್ಲಿ ಎಷ್ಟು ಕರಿಬೇವು ಸೊಪ್ಪು, ಒಂದೇ ಒಂದು ಮೆಣಸಿನ್ಕಾಯಿ, ಒಂದೇ ಒಂದು ತುಂಡು ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಚೌಟ ಅದರಲ್ಲಿ ಹಾಕ್ಬಿಟ್ರೆ ಘಮ್ ಅಂತ ರೆಡಿ ಆಗಿಬಿಡುತ್ತೆ. ಸೊ ಕಡಿ ಸಾರಂತೂ ರೆಡಿ ಆಯಿತು. ಇವಾಗ ಇದಕ್ಕೆ ಒಂದೇ ಬಾಕಿ ಇರೋದು ಪಕೋಡ. ಬೋಂಡ ಹಾಕ್ಬಿಟ್ರೆ ಕಡಿ ಪಕೋಡ ಅಂದರೆ ಅದೇ ಬೋಂಡ ಹಾಕಿದ್ರೆ ಫೈನಲ್ ರೆಡಿ. ಮುದ್ದೆ ಜೊತೆಗಾದರೂ ಸರ್ವ್ ಮಾಡಿ, ಚಪಾತಿ ಜೊತೆಗಾದರೂ ಸರ್ವ್ ಮಾಡಿ, ರೈಸ್ ಜೊತೆಗಾದರೂ ಸರ್ವ್ ಮಾಡಿ. ನನಗೆ ರೈಸ್ ಜೊತೆಗೆ ಚೆನ್ನಾಗಿರ್ತಾರೆ. ನಮ್ಮ ಹತ್ರ ನಾರ್ತ್ ಇಂಡಿಯನ್ ಸ್ಟೂಡೆಂಟ್ ಇದ್ದಾರಲ್ಲ, ಅವರು ಚಪಾತಿ ಜೊತೆಗೆ ತಿಂತಾರೆ, ಚೆನ್ನಾಗಿರುತ್ತೆ. ಅವ್ರಿಗೆ ತುಂಬ ಇಷ್ಟ ಆ್ಯಕ್ಚುಲಿ. ನಾನು ಸಾಯಂಕಾಲದೊತ್ತು ಕೆಲವು ಸರಿ ದಾಲ್ ಮಾಡೋದಿಲ್ಲ, ಕಡಿನೇ ಮಾಡಿಬಿಡ್ತೀನಿ. ಕಡಿಗೋಸ್ಕರ ಕಾಯ್ಕೊಂಡಿರ್ತಾರೆ, ಯಾವತ್ತು ಕಡಿ ಮಾಡ್ತೀರಂತ ಕೇಳ್ತಾರೆ ನಮ್ಮ ಕಸ್ಟಮರ್. ಕಡಿ ಒಳಗಡೆ ಪಕೋಡ ಹಾಕ್ಬಿಟ್ರೆ ನಮ್ಮ ಕೆಲಸ ಮುಗೀತು. ಆಮೇಲೆ ಏನಿದ್ರು ತಿನ್ನೋರ್ದೇ ಇರೋದು. ಅವ್ರು ತಿಂದು ಹೇಳ್ತಾರಲ್ಲ ಏನಿದೆ ಅಂತ ಹೇಳ್ಬೇಕು. ಜನ ಹೇಳಿದ್ರೇ ನಮ್ಗೆ ಗೊತ್ತಾಗೋದು ಹೆಂಗಿದೆ ಹೆಂಗಿಲ್ಲ ಅಂತ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ತುಂಬ ಸಿಂಪಲ್ ಕಡಿ ನಿಮಗೋಸ್ಕರ ತೊಗೊಂಬಂದಿದೆ. ನೀವು ಮನೇಲಿ 5 ರಿಂದ 10 ನಿಮಿಷದಲ್ಲಿ ಕಡಿ ಸಾರು ರೆಡಿ ಮಾಡ್ಕೊಂಬಿಡ್ಬೋದು. ಇದೇ ಖುಷಿಯಲ್ಲಿ ನಮಗೊಂದು ಕಾಮೆಂಟು, ಲೈಕು, ಸಬ್ಸ್ಕ್ರೈಬರ್ ಏನೇನು ಮಾಡ್ತೀರೋ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ನಮ್ಮ ಒಬ್ಬರು ಮೇಡಮ್ ಇದ್ದಾರೆ, ಅವರು ಪ್ರತಿಯೊಂದು ವಿಡಿಯೋಗೂ ಕಾಮೆಂಟ್ ಹಾಕ್ತಾರೆ, ಅಷ್ಟೇ ಚೆನ್ನಾಗಿ ಕಾಮೆಂಟ್ ಬರೀತಾರೆ. ಶ್ರೀ ಬ್ಲಾಗ್ಸ್ ಅಂತ, ಅವರು ಶ್ರೀ ಬ್ಲಾಗ್ಸ್ ಅಂತ ಮಾಡಿಟ್ಕೊಂಡಿದ್ದಾರೆ ಕನ್ನಡದಲ್ಲಿ. ಅವರು ತುಂಬ ಎಲ್ಲದಕ್ಕೂ ಕಾಮೆಂಟ್ ಹಾಕ್ತಾರಪ್ಪ, ನಮಗಂತೂ ತುಂಬ ಇಷ್ಟ. ಆ ಮೇಡಮ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಫೈನಲಿ ಕಡಿ ಸಾಂಬಾರ್, ಕಡಿ ಪಕೋಡ ರೆಡಿ ಆಯಿತು. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತೀನಿ ಈಗ ನಿಮಗೋಸ್ಕರ. ಚೆನ್ನಾಗಾಗಿದೆ, ಸೂಪರ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ನನ್ನ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಈ ರೀತಿ ಒಂದು ರೆಸಿಪಿ ನಿಮಗೋಸ್ಕರ ತರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.